ಒಂದು ಪೈಪ್ 5 ಅಡಿ ಒಂದು ಪೈಪ್ ಅಂದ್ರೆ ಕನಿಷ್ಠ ಏನಿಲ್ಲ ಅಂದ್ರೆ ಒಂದು 3 ಚೀಲ ಗೊಬ್ಬರ ಆಗ್ತದೆ, ಎರೆಹುಳ ಗೊಬ್ಬರ ರೆಡಿ ಆಗ್ತದೆ. ಅದನ್ನು ನೀವೇನು ಮಾಡಿದ್ರೆ ಮನೆ ಮುಂದಿನ ತೋಟ ಮಾಡ್ಕೊಂಡಿರ್ತೀರಿ, ಇಲ್ಲ ಹೊಲದಾಗ ಯಾವ ತೋಟ ಮಾಡ್ಕೊಂಡಿರ್ತೀರಿ, ಆ ಗಿಡಗಳು ಹಾಕ್ಬಿಡ್ಬೋದು. ಅಂದ್ರೆ ಇದನ್ನ ಮಾಡೋದ್ರಿಂದ ಏನಾಗ್ತತಿ, ಪರಿಸರನು ಉಳಿತದ, ಜೊತೆಗೆ ಏನಾಗ್ತದೆ ಅಂದ್ರೆ ನಿಮಗೆ ಹೊಲ ಗದ್ದೆಗಳಿಗೆ ಅಥವಾ ತೋಟಗಳಿಗೆ ಏನಾಕತಿ ಎರೆಹುಳ ಗೊಬ್ಬರ ಆಗ್ತದೆ. ಈ ಮಾಡೋದ್ರಿಂದ ಒಳ್ಳೇದಾಯ್ತು ಅಥವಾ ಅನಾನುಕೂಲ ಐತೆ? ಅನುಕೂಲ ಐತೆ ನಿಮ್ಗೆ? ಅನುಕೂಲ ಐತಲ್ರಿ, ಅನುಕೂಲ ಐತಲ್ರಿ, ಮತ್ತೆ ಅನುಕೂಲ ಐತಲ್ರಿ. ಇದನ್ನು ಆಗಲ್ಲ, ಗಲೀಜಾಗಲ್ಲ, ನೋಣ ಬಂತು ಹಾಳು ಹೋಗಿ ಬೀಳಂಗಿಲ್ಲ. ಆಮೇಲೆ ಬಗ್ಗೆ ಆಯ್ತು. ಈ ಒಣ ಕಸ ಏನೈತಲ್ಲ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದು SLRM ಅಂತ ಅಂದ್ರೆ ಘನತ್ಯಾಜ್ಯ ವಿಲೇವಾರಿ ಘಟಕನ ಸ್ಥಾಪನೆ ಮಾಡಿದ್ದೀವಿ. ಪ್ರತಿ ಮನೆಯೂ ಗ್ರಾಮ ಪಂಚಾಯತಿದ ಒಂದು ಬ್ಯಾಗ್ ಕೊಡ್ತೀವಿ ನಾವು. ಬ್ಯಾಗ್ ಕೊಟ್ಟ ನಂತರ ನಿಮ್ಮ ಮನೆಯಲ್ಲಿ ಒಣ ಕಸ ಇನ್ನು ಹೊರಗಡೆ ತಂದಿರ್ತಂಥ ಪ್ಲಾಸ್ಟಿಕ್ ಬಾಟಲ್ ಇರ್ತಾವಲ್ಲ, ಅಂಥವನ್ನು ನೀವು ಆ ಬ್ಯಾಗ್ನಲ್ಲಿ ಇಟ್ಬಿಡೋದು. ವಾರದಲ್ಲಿ ಒಂದು ದಿವಸ ಗ್ರಾಮ ಪಂಚಾಯತಿ ಸಿಬ್ಬಂದಿಗಾಗಿ ಒಂದು ದಿವಸ ಗಾಡಿ ತೊಗೊಂಬಂದು ಅದನ್ನ ಕಲೆಕ್ಟ್ ಮಾಡ್ತೀವಿ. ಅಂದ್ರೆ 2 ರೀತಿಯಿಂದ ಹಸಿ ಕಸನೂ ಆಯ್ತು, ಒಣ ಕಸನೂ ಆಯ್ತು, ಎರಡೂ ನಾವು ಕಲೆಕ್ಟ್ ಮಾಡ್ತೀವಿ. ಹಸಿ ಕಸದಿಂದ ಏನಾಗ್ತತಿ, ಈ ಪೈಪ್ ಕಾಂಪೋಸ್ಟ್ ಮಾಡೋ ಮುಖಾಂತರ ಮಾಡೋದ್ರಿಂದ ಏನಾಗ್ತತಿ, ಹಸಿ ಕಸ ನಿರ್ವಹಣೆ ಆಗ್ತದೆ. ಇನ್ನು ಒಣ ಕಸ ಗ್ರಾಮ ಪಂಚಾಯತಿಯಿಂದ ನಾವು ಕಲೆಕ್ಟ್ ಮಾಡ್ಕೊಂಡು ಹೋಗ್ತೀವಿ. ಇದರ ಜೊತೆಗೆ ನಿಮ್ದೇನು ಕೃಷಿ ಚಟುವಟಿಕೆಯನ್ನು ಮಾಡ್ತಿರ್ತಾರಲ್ಲ, ದನಗಳ ಈಗ ಹಳ್ಳಿ ಅಂತಲೇ ಮನೆಯಿಂದ ದನಗಳು ಇರ್ತಾವೆ, ಅದಕ್ಕೆಂತ ಮಾಡೋಕ್ಕಂತೇಳಿ ನಾವು ಇದಕ್ಕೆ ಗ್ರಾಮ ಪಂಚಾಯತಿ ವತಿಯಿಂದ ಏನು ನಮ್ಮ ಕಾಂಪೋಸ್ಟ್ ಗೊಬ್ಬರ ಎರೆಹುಳ ತೊಟ್ಟಿಯನ್ನು ನೀವು ಮಾಡ್ಕೊಳಕ್ಕೋ ಅನುಕೂಲ ಐತಿ. ಅಂದರೆ ಒಟ್ಟಾರೆ ಏನೋ ಪರಿಸರ ರಕ್ಷಣೆ ಮಾಡೋದ್ರಿಂದ ನಾವು ಚೆನ್ನಾಗಿರ್ತೀವಿ, ಊರು ಚೆನ್ನಾಗಿರುತ್ತೆ. ಊರು ಚೆನ್ನಾಗಿದ್ರೆ ಏನಾಗತ್ತೆ, ನಮ್ಮ ಗ್ರಾಮ ಆಗಲಿ ಅಥವಾ ಇದು ನಮ್ಮ ರಾಜ್ಯ ಅಂದ್ರೆ ಪರಿಸರ ಮಾಲಿನ್ಯದಿಂದ ಮುಕ್ತ ಆಗ್ತೈತಿ. ಇದಕ್ಕೆಲ್ಲರೂ ಸಹಕಾರ ಕೊಡ್ತೀರಲ್ರಿ? ಕೊಡ್ತೇವ್ರಿ. ಗ್ರಾಮ ಪಂಚಾಯತಿ ಮಟ್ಟದಿಂದ ಏನಂತಲ್ಲ, ಪ್ರತಿ ಮನೆಗೂ ನಿಮ್ಮ ಮನೆ ಸರ್ವೆ ಮಾಡಿದ ಪ್ರಕಾರ 93 ಕುಟುಂಬಗಳಿದಾವೆ. 93 ಕುಟುಂಬಗಳಲ್ಲಿ ಪ್ರತಿ ಕುಟುಂಬಕ್ಕೂ ನಾವು ಏನು ಮಾಡ್ತಾ ಇದೀವಿ, ಪೈಪ್ ಕಾಂಪೋಸ್ಟ್ ಮಾಡಿಕೊಡ್ತಾ ಇದೀವಿ. ಇದಕ್ಕೆ ಯಾವುದೇ ರೀತಿಯಿಂದ ಯಾವುದೇ ಹಣವನ್ನು ತಾವು ಕೊಡುವಂಗಿಲ್ಲ. ಬಟ್ ನೀವು ಏನು ಮಾಡ್ಬೇಕಂದ್ರೆ ಅದನ್ನ ನಿರ್ವಹಣೆ ಮಾಡಬೇಕು. ಗ್ರಾಮ ಪಂಚಾಯತಿಯಿಂದ ಮಾಡಿಕೊಡ್ತೀವಿ, ಅದನ್ನ ನಿರ್ವಹಣೆ ಮಾಡ್ಬೇಕಲ್ಲ, ನಿರ್ವಹಣೆ ಮಾಡೋದು ತಮ್ಮ ಜವಾಬ್ದಾರಿ ಇರ್ತೈತಿ. ಅದೇ ರೀತಿಯಾಗಿ ಇವತ್ತಿನಿಂದ ಇದಕ್ಕೆ ನಾವು ಚಾಲನೆ ಕೊಡ್ತಾ ಇದೀವಿ. ಇದಕ್ಕೆಲ್ಲ ಗ್ರಾಮಸ್ಥರ ಸಹಾಯ ಸಹಕಾರ ನೀಡ್ತೀರಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾರೆ.